ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಫಲಂ ಧರ್ಮಾತ್ಮಕಂ ವಿದ್ಯಾತ್ ಕರ್ಮ ಜ್ಞೇಯಾತ್ಮಕಂ ತಥಾ ಜ್ಞೇಯಂ ಜ್ಞಾನಾತ್ಮಕಂ ವಿದ್ಯಾತ್ ಜ್ಞಾನಂ ಸದಸದಾತ್ಮಕಂ. ಯಾವುದೇ ಕರ್ಮದ ಫಲ ಏನು ಅಂತಂದರೆ ಫಲಂ ಧರ್ಮಾತ್ಮಕಂ ವಿದ್ಯಾತ್. ಆ ಫಲ ಅನ್ನುವುದು ಧರ್ಮಸಮ್ಮತ ಆಗಿರಬೇಕು. ಕರ್ಮ ಜ್ಞೇಯಾತ್ಮಕಂ ತಥಾ, ಕರ್ಮ ಅನ್ನೋದು ತಿಳಿದುಕೊಳ್ಳಲೇಬೇಕಾದ ವಸ್ತುವಿನ ಕಡೆಗೆ ನಮ್ಮನ್ನು ಒಯ್ಯಬೇಕು. ತಿಳಿದುಕೊಳ್ಳಲೇಬೇಕಾದ ವಸ್ತು ನಮಗೆ ಜ್ಞಾನದ ಆನಂದವನ್ನು ಕೊಡಬೇಕು. ಜ್ಞಾನ ಅನ್ನೋದು ಸದಸದಾತ್ಮಕಂ, ಒಳಿತು ಕೆಡುಕು ಎರಡರ ಬಗೆಗೆ ಅರಿವು ನೀಡಬೇಕು. ಇನ್ನೂ ಒಂದು ರೀತಿಯಾದ ಅರ್ಥ ಇದೆ. ಸದಸದಾತ್ಮಕಂ ದೇವರು ಹಾಗೂ ದೇವರಿಂದ ಭಿನ್ನವಾದ ಪ್ರಪಂಚ, ಇದರ ಬಗೆಗೆ ಇರಬೇಕು. ಮಹದ್ಧಿ ಪರಮಂ ಭೂತಂ ಯುಕ್ತಾ ಪಶ್ಯಂತಿ ಯೋಗಿನಃ ಅಬುಧಾಸ್ತಂ ನ ಪಶ್ಯಂತಿ ಶಾತ್ಮಸ್ಥಂ ಗುಣಬುದ್ಧಯಃ. ಪರಮಾತ್ಮನೆಂಬ ಹಿರಿದಾದ ತತ್ವವನ್ನು ಯುಕ್ತಾ ಧ್ಯಾನದಲ್ಲಿ ನೆಲೆಗೊಂಡ ಯೋಗಿಗಳು ನೋಡ್ತಾರೆ. ಅಬುಧಾಸ್ತಂ ನ ಪಶ್ಯಂತಿ, ಅಜ್ಞಾನಿಗಳು ಕಾಣುವುದಿಲ್ಲ. ದೇವರು ಬೇರೆಲ್ಲೋ ಇಲ್ಲ, ಆತ್ಮಸ್ಥಂ. ಯಾಕೆ ಅವರಿಗೆ ದೇವರು ಕಾಣುವುದಿಲ್ಲ ಅಂದರೆ ಗುಣಬುದ್ಧಯ, ಸತ್ವಗುಣ ರಜೋಗುಣ ತಮೋಗುಣಗಳಿಂದ ಪ್ರೇರಿತರಾಗಿದ್ದಾರೆ. ಆದ್ದರಿಂದ ಪೃಥಿವೀ ರೂಪತೋ ರೂಪಂ ಅಪಾಮಿಹ ಮಹತ್ತರಂ ಅಧ್ಯ ಮಹತ್ತರಂ ತೇಜಃ ತೇಜಸ ಪವನೋ ಮಹಾನ್ ಪವನಾಚ್ಚ ಮಹದ್ವ್ಯೋಮ ತಸ್ಮಾತ್ ಪರತರಂ ಮನಃ ಮನಸೋ ಮಹತಿ ಬುದ್ಧಿ ಬುದ್ಧೇ ಕಾಲೋ ಮಹಾನ್ ಸ್ಮೃತಃ ಕಾಲಾತ್ ಸ ಭಗವಾನ್ ವಿಷ್ಣು ಯಸ್ಯ ಸರ್ವಮಿದಂ ಜಗತ್. ಪೃಥ್ವಿಗಿಂತ ನೀರು ಮಿಗಿಲು, ನೀರಿಗಿಂತ ತೇಜಸ್ಸು ಮಿಗಿಲು. ಪೃಥ್ವಿ ಅಂತಂದರೆ ಜೀವರು, ಜೀವರಿಗಿಂತ ದೇವತೆಗಳು ಮಿಗಿಲು. ದೇವತೆಗಳಿಗಿಂತ ತೇಜಸ್ಸು ಮಿಗಿಲು. ತೇಜಸ್ಸು ಅಂತ ಹೇಳಿದರೆ ಇಂದ್ರ, ಇಂದ್ರನಿಗಿಂತ ಪವನಃ ಮಹಾನ್, ಪವನ ಮಿಗಿಲು. ಪವನನಿಗಿಂತ ಮಹದ್ವ್ಯೋಮ, ವ್ಯೋಮನಾಮಕಳಾದ, ಇಲ್ಲಿ ಪವನ ಅಂತ ಹೇಳಿದ್ರೆ ಗರುಡ, ಗರುಡನಿಗಿಂತ ಮಿಗಿಲಾದದ್ದು ವ್ಯೋಮ. ಭಾರತಿ ಅಥವಾ ಸರಸ್ವತಿ, ಅವರಿಗಿಂತ ಮನಸ್ಸು, ಮನಸ್ಸಿಗಿಂತ ಬುದ್ಧಿ ಮಿಗಿಲು. ಬುದ್ಧಿ ಅಂದರೆ ಲಕ್ಷ್ಮಿ. ಅವರಿಗಿಂತ ಕಾಲಾತ್ಮಕನಾದ ನಾರಾಯಣ ಮಿಗಿಲು. ನಾದಿರ್ನ ಮಧ್ಯಂ ನೈವಾಂತಹ
ತಸ್ಯ ದೇವಸ್ಯ ವಿದ್ಯತೆ, ಆದಿ ಅಂತ್ಯಗಳಿರದ ಬ್ರಹ್ಮ. ಆ ಬ್ರಹ್ಮನನ್ನು ಹೊಂದಿದರೆ ಕಾಲದಿಂದ ಬಿಡುಗಡೆ ಹೊಂದುತ್ತೇವೆ, ಅಂದರೆ ನಿತ್ಯರಾಗಿರ್ತೇವೆ ಅಂತ ಅರ್ಥ. ಇವನನ್ನು ಪಡಿಬೇಕು ಅಂತ ಆದರೆ ನಿವೃತ್ತಿ ಲಕ್ಷಣೋ ಧರ್ಮ ತಥಾನಂತ್ಯಾಯ ಕಲ್ಪ್ಯತೆ. ನಿವೃತ್ತ ಧರ್ಮವನ್ನು ಅನುಸರಿಸಬೇಕು. ಈ ತರಹದ ದೇವರ ಅರಿವನ್ನು ಕೊಡುವುದು ವೇದಗಳು. ರುಚೋ ಯಜುಂಷಿ ಸಾಮಾನಿ ಶರೀರಾಣಿ ವ್ಯಪಾಶ್ರಿತಾ. ಋಗ್ವೇದ, ಯಜುರ್ವೇದ, ಸಾಮವೇದಗಳು ದೇವರ ಅವಯವಗಳಲ್ಲಿ ನೆಲೆಗೊಂಡಿವೆ. ಈ ದೇವರ ಅನುಗ್ರಹದಿಂದಲೇ ಜಗತ್ತಿಗೆ ಇವು ಸಿಗುತ್ತವೆ. ಅದರಿಂದಾಗಿ ದೇವರನ್ನು ಪಡೀಲಿಕ್ಕಾಗಲ್ಲ, ದೇವರನ್ನು ಪಡೀಲಿಕ್ಕಾಗತ್ತೆ. ವೇದಗಳಲ್ಲದೆ ಬೇರೆ ದಾರಿ ಇಲ್ಲ. ಆದರೆ ನಮಗೆ ಈ ವೇದಗಳ ಮೂಲಕ ದೇವರನ್ನು ನೋಡಬಹುದೇ ವಿನಃ ಸ್ವತಂತ್ರವಾಗಿ ಆಗೋದಿಲ್ಲ. ಯಾಕಾಗಲ್ಲ? ವೇದಗಳು ಅಷ್ಟೊಂದು ಅನಿವಾರ್ಯವೇ? ವೇದಗಳೆಂಬ ದಾರಿಯಲ್ಲಿ ಸಾಗಿ ದೇವರೆಂಬ ಗುರಿಯನ್ನು ಪಡೆಯೋದೇ? ಹಾಗೇ ಒಬ್ಬನಿಗೆ ಯೋಚನೆ ಮಾಡಿದಾಗ ಹೊಳೆಯೋದಿಲ್ವೇ? ಹೊಳೆಯೋಲ್ಲ ಅಂತಾರೆ. ಅದಕ್ಕೆ ಕಾರಣಗಳನ್ನು ಲಿಸ್ಟ್ ಮಾಡ್ತಾರೆ. ಅದೃಷ್ಟತೋನುಪಾಯಾಚ್ಚಾಪ್ಯಭಿಸಂಧೇಶ್ಚ ಕರ್ಮಣಃ ನ ತನ್ಮರ್ತ್ಯಾಃ ಪ್ರಪಶ್ಯಂತಿ ಯೇನ ಗಚ್ಚಂತಿ ತತ್ಪರಂ. ಅದೃಷ್ಟತಃ ದೇವರನ್ನು ನಾವು ಕಂಡಿಲ್ಲ, ಅದರಿಂದಾಗಿ ತಿಳಿಯಲಾರೆವು. ಅನುಪಾಯಾಚ್ಚ ದೇವರನ್ನು ಪಡೆಯುವ ರೀತಿ ನೀತಿಗಳು ನಮಗೆ ಗೊತ್ತಿಲ್ಲ. ಅಭಿಸಂಧೇಶ್ಚ ಕರ್ಮಣಃ ಕರ್ಮವನ್ನು ಯಾವ ರೀತಿ ಮಾಡಬೇಕು ಅನ್ನುವ ಮೆಥಡ್ ತಿಳಿದಿಲ್ಲ. ನತನ್ಮರ್ತ್ಯಾಃ ಪ್ರಪಶ್ಯಂತಿ ಯೇನ ಗಚ್ಚಂತಿ ತತ್ಪದಂ. ದೇವರನ್ನು ಕಾಣಲಾಗುವುದಿಲ್ಲ, ಅದರಿಂದಾಗಿ ನಮಗದು ಗೊತ್ತಿಲ್ಲ. ನತನ್ಮರ್ತ್ಯಾಃ ಪ್ರಪಶ್ಯಂತಿ. ಇನ್ನೊಂದು ಸಮಸ್ಯೆ ಇದೆ ಎಂದರು. ನಮಗೆ ತೈತ್ತಿರಿಯ ಆರಣ್ಯಕದಲ್ಲಿ ಬರುವ ನಾವೇದವಿನ್ಮನುತೇದಂ ಬೃಹಂತಂ ಅನ್ನೋದು ಮಾತ್ರ ಒಂದು ಗೊತ್ತು. ಅದಕ್ಕೆ ಹಿನ್ನೆಲೆಯಾಗಿ ಈ ಎರಡು ಶ್ಲೋಕಗಳು. ಒಂದಿದು ಅದೃಷ್ಟತಃ ಅನುಪಾಯಾಚ್ಚ ಅಭಿಸಂಧೇಶ್ಚ ಕರ್ಮಣಃ ನತನ್ಮರ್ತ್ಯಾಃ ಪ್ರಪಶ್ಯಂತಿ ಯೇನ ಗಚ್ಚಂತಿ ತತ್ಪದಂ ಅಂತ ಇದೆ. ಇನ್ನೊಂದು ಶ್ಲೋಕ ವಿಷಯೇಷು ಚ ಸಂಸರ್ಗಾತ್ ಶಾಶ್ವತಸ್ಯ ತ ಸಂಶಯಾತ್ ಮನಸಾ ಚಾನ್ಯದಾಕಾಂಕ್ಷನ್ ಪರನ್ನ ಪ್ರತಿಪದ್ಯತೆ. ವಿಷಯಗಳ ಸಂಸರ್ಗ ಇರುವುದರಿಂದ, ನಿರ್ವಿಕಾರವಾದ ವಸ್ತುವಿನ ಬಗ್ಗೆ ಸಂಶಯ ಇರೋದರಿಂದ, ಮನಸ್ಸಿನಿಂದ ಬೇರೊಂದನ್ನು ಬಯಸ್ತಾ ಇರ್ತೇವೆ. ಆದ್ದರಿಂದ ದೇವರನ್ನು ಹೊಂದಲಾಗುವುದಿಲ್ಲ. ಗುಣಾನ್ಯದಿಹ ಪಶ್ಯಂತಿ ತದಿಚ್ಛಂತ್ಯಪರೇ ಜನಾಃ ಪರಂ ನೈವಾಭಿಕಾಂಕ್ಷಂತಿ ನಿರ್ಗುಣತ್ವಾದ್ ಗುಣಾರ್ಥಿನಃ. ಗುಣಗಳನ್ನು ನೋಡುತ್ತಾರೆ. ತದಿಚ್ಛಂತ್ಯ ಅಪರೇ ಜನಾಃ, ಅದನ್ನು ಹೊಂದಬೇಕು ಅಂತ ಕೆಲವರು ಬಯಸ್ತಾರೆ. ಆದರೆ ಪರಂ ನೈವ ಅಭಿಕಾಂಕ್ಷಂತಿ, ಈ ಸತ್ವರಜ ಸ್ತಮೋ ಗುಣಗಳನ್ನೇ ಕಳ್ಕೊಳ್ಬೇಕು ಅಂತ ಯಾರು ಬಯಸೋದಿಲ್ಲ. ಈ ತರಹದ ಗುಣಗಳನ್ನು ಮೊತ್ತವಾಗಿಸಿಕೊಂಡ ದೇವರನ್ನ ಅನುಮಾನಾದ್ಯಮಂತವ್ಯಂ ಗುಣೈರವಯವೈ ಪರಂ ಊಹಿಸಬೇಕು. ಇಷ್ಟು ಹೇಳಿ
ನೀವಿಲ್ಲಿ ತನಕ ಹೇಳಿದ್ರಲ್ಲ, ನೀವು ಯಶಸ್ವಿ ಆಗಿಲ್ವಾ? ಇಷ್ಟು ಹೊತ್ತಿಗೆ ಗೊತ್ತಿದ್ರೂ ಪ್ರಶ್ನೆ ಕೇಳ್ತಾ ಇದ್ದಾನೆ. ವೇದಾಧಿಕಾರ, ವೇದದ ಅಧ್ಯಯನ ಇಲ್ಲದವರು ದೇವರನ್ನು ತಿಳಿಯುವುದು ಹೇಗೆ ಅಂತ. ಇದು ಒಂದೇ ಜನ್ಮದ ಕಥೆ ಏನಪ್ಪ? ಪ್ರತಿಯೊಬ್ಬ ಸಾತ್ವಿಕ ಚೇತನನಿಗೆ ವೇದಾಧಿಕಾರ ಇದ್ದೇ ಇದೆ. ಈ ಜನ್ಮದಲ್ಲಿ ಇದೆಯೋ ಯಾಕೆ ತಲೆ ಕೆಡಿಸ್ಕೊಳ್ತೀರಾ? ಮಹಾಭಾರತವೇ ವೇದ ಅಲ್ವೇ? ನೋಡಿ, ಯಾರಿಗೆ ಅವಕಾಶ ಇದೆ ಅವರು ವೇದವನ್ನು ಅಧ್ಯಯನ ಮಾಡಿ. ವಸ್ತುತಃ ಅಧಿಕಾರ ನಾವು ಕೊಡೋದೇನಿಲ್ಲ. ವೇದಾಧಿಕಾರ ನಾವು ಕೊಡ್ಲಿಕ್ಕೆ ನಾವೇನು ಇಟ್ಕೊಂಡಿದ್ದೀವಿ? ನೋಡಿ, ಅದು ದೇವರಿಗೆ ಬಿಟ್ಟದ್ದು. ದೇವರು ನಿಮ್ಮ ಜ್ಞಾನದ ತುಡಿತವನ್ನ ಅವನು ಗಮನಿಸಿದರೆ ನಿಮಗೆ ವೇದ ಹೊಳೆಯೋ ಹಾಗೆ ಮಾಡಿಬಿಡ್ತಾನೆ. ನೆನಪಿಟ್ಕೊಳ್ಳಿ. ಅದರಿಂದಾಗಿ ವೇದವ್ಯಾಸರನ್ನು ಹಿಡೀರಿ. ಮೊದಲು ವೇದಾಧಿಕಾರ ಇದೆಯೋ ಇಲ್ವೋ ಅವನಿಗೆ ಬಿಡಿ. ಮಹಾಭಾರತ ರಾಮಾಯಣಗಳನ್ನು ಓದಲಿಕ್ಕೆ ಎಲ್ಲರಿಗೂ ಅವಕಾಶ ಕೊಟ್ಟಿದ್ದಾನೆ ದೇವರು. ವೇದಕ್ಕಿಂತ ಮಿಗಿಲು ಅಂತ ದೇವರೇ ಹೇಳಿದ್ದಾನೆ. ಮತ್ತಿನ್ಯಾಕೆ ಯೋಚನೆ? ಬಿಟ್ಟು ಬಿಡಿ. ಇರಲಿ. ಈ ತನಕ ಹೇಳಿದ ಸಂಗತಿ ಅಂದರೆ ಸುಮಾರು 130 ಶ್ಲೋಕಗಳಲ್ಲಿ ಹೇಳಿದ ಸಂಗತಿ, ಇದನ್ನ ಕೇಳ್ತಾ ಇದ್ದಾಗ ಮನಸ್ಸು ಇದಮಿತ್ತಂ ಅಂತ ಹೇಳಲಿಕ್ಕಾಗತ್ತಾ? ಇಲ್ಲ ಅನ್ನತ್ತೆ. ದೇವರ ಬಗೆಗೆ, ದೇವರಿಗೆ ಮತ್ತು ಜಗತ್ತಿಗೆ ಇರುವ ಸಂಬಂಧದ ಬಗೆಗೆ, ಜಗತ್ತಿಗೆ ಮತ್ತು ಮನುಷ್ಯರಿಗೆ ಇರುವ ಸಂಬಂಧದ ಬಗ್ಗೆ ಎಲ್ಲ ಅನಿರ್ವಚನೀಯವಾದ ವಸ್ತುಗಳು, ಅನ್ಎಕ್ಸ್ಪ್ಲೈನಬಲ್, ಪ್ರಾಪರ್ಲಿ ಅನ್ಎಕ್ಸ್ಪ್ಲೈನಬಲ್. ಅದರ ಬಗ್ಗೆ ಶಾಸ್ತ್ರ ಹೇಳುತ್ತೆ, ಸೂಕ್ಷ್ಮೇಣ ಮನಸಾ ವಿದ್ಮಃ ವಾಚಾ ವಕ್ತುಂ ನ ಶಕ್ನುಮಃ ಮನೋಹಿ ಮನಸಾಗ್ರಾಹ್ಯಂ ದರ್ಶನೇನ ಚ ದರ್ಶನಂ. ಸೂಕ್ಷ್ಮವಾದ ಮನಸ್ಸಿನಿಂದ ತಿಳಿಯುತ್ತೇವೆ, ಬಾಯಿಂದ ಹೇಳಲಾಗುವುದಿಲ್ಲ. ಮನಸ್ಸನ್ನು ಮನಸ್ಸಿನಿಂದ ತಿಳಿಬೇಕು. ಕಣ್ಣು ನೋಡುವುದರಿಂದ ಕಣ್ಣಿದೆ ಅಂತ ಅಂದುಕೋಬೇಕು. ಜ್ಞಾನೇನ ನಿರ್ಮಲೀಕೃತ್ಯ ಬುದ್ಧಿಂ ಬುದ್ಧ್ಯಾ ತಥಾ ಮನಃ ಮನಸಾ ಚೇಂದ್ರಿಯಗ್ರಾಮಂ ಅಕ್ಷರಂ ಪ್ರತಿಪದ್ಯತೆ. ಜ್ಞಾನದಿಂದ ಬುದ್ಧಿಯನ್ನು ಶುದ್ಧಗೊಳಿಸಿ, ಬುದ್ಧಿಯಿಂದ ಮನಸ್ಸನ್ನು ಗ್ರಹಿಸಿ, ಮನಸ್ಸಿನಿಂದ ಇಂದ್ರಿಯ ಗ್ರಾಮವನ್ನು ಶುದ್ಧಗೊಳಿಸಿ ಅಕ್ಷರಂ ಪ್ರತಿಪದ್ಯತೆ, ಪರಮಾತ್ಮನನ್ನು ಪಡೆಯಬೇಕು. ನೋಡಿ, ಇನ್ನೊಮ್ಮೆ ಹೇಳ್ತೇನೆ, ದೇವರನ್ನು ಹೇಗೆ ತಲುಪಬೇಕು ಅನ್ನೋದಕ್ಕೆ ಶಾಸ್ತ್ರ ಗ್ರಂಥಗಳನ್ನು ಓದುವಾಗ ನಮ್ಮ ಮನಸ್ಸಿನ ಪರಿಸ್ಥಿತಿ ಹೇಗಿರುತ್ತೆ, ಆ ಮನಸ್ಸಿನ ಒಂದು ಸುಳಿಯಿಂದ ಹೇಗೆ ಹೊರಗಡೆ ಬರಬೇಕು ಅನ್ನೋದಕ್ಕೆ ಈ 2 ಶ್ಲೋಕ ಇದೆ. ಇನ್ನೊಮ್ಮೆ ಕೇಳಿಸಿಕೊಳ್ಳಿ ಎಚ್ಚರದಿಂದ. ಸೂಕ್ಷ್ಮೇಣ ಮನಸಾ ವಿದ್ಮಃ ವಾಚಾ ವಕ್ತುಂ ನ ಶಕ್ನುಮಃ. ಸೂಕ್ಷ್ಮವಾದ ಮನಸ್ಸಿನಿಂದ ತಿಳಿಯುತ್ತೇವೆ, ಮಾತಿನಿಂದ ಹೇಳಲಾಗುವುದಿಲ್ಲ. ಮನಸ್ಸಿನಿಂದ ಮನಸ್ಸನ್ನು ತಿಳ್ಕೊಳ್ತೇವೆ, ನೋಟದಿಂದ ಕಣ್ಣನ್ನು ತಿಳ್ಕೊಳ್ತೇವೆ. ಜ್ಞಾನದಿಂದ ಬುದ್ಧಿಯನ್ನು ನಿರ್ಮಲಗೊಳಿಸಿ, ಬುದ್ಧಿಯಿಂದ ಮನಸ್ಸನ್ನು ನಿರ್ಮಲಗೊಳಿಸಿ, ಮನಸ್ಸಿನಿಂದ ಇಂದ್ರಿಯ ಗ್ರಾಮವನ್ನು ನಿರ್ಮಲಗೊಳಿಸಿ ದೇವರ ಕಡೆಗೆ ಸಾಗುತ್ತಾನೆ. ಸೂಕ್ಷ್ಮೇಣ ಮನಸಾ ವಿದ್ಮೋ ವಾಚಾ ವಕ್ತುಂ ನ ಶಕ್ನುಮಃ ಮನೋಹಿ ಮನಸಾಗ್ರಾಹ್ಯಂ ದರ್ಶನೇನ ಚ ದರ್ಶನಂ ಜ್ಞಾನೇನ ನಿರ್ಮಲೀಕೃತ್ಯ ಬುದ್ಧಿಂ ಬುದ್ಧ್ಯಾ ತಥಾ ಮನಃ ಮನಸಾ ಚ ಇಂದ್ರಿಯಗ್ರಾಮಂ ಅಕ್ಷರಂ ಪ್ರತಿಪದ್ಯತೆ. ಇದಕ್ಕೆ ಇರುವ ಇನ್ನಷ್ಟು ಅರ್ಥಗಳನ್ನು ಹೇಳಬೇಕು ಅಂತ ಅನಿಸುತ್ತೆ, ಆದರೆ ಇಷ್ಟು ಸಾಕು ಅಂತಲೂ ಇನ್ನೊಂದು ಕಡೆ ಅನಿಸುತ್ತೆ. ಬುದ್ಧಿ ಪ್ರಹೀಣೋ ಮನಸಾ ಸಮೃದ್ಧ ಯಥಾ ನಿರಾಶೀರ್ಗುಣತಾಮುಪೈತಿ ಪರಂ ತ್ಯಜಂತೇವ ವಿಲೋಭ್ಯಮಾನ ಹುತಾಚನಂ ವಾಯುರಿವೆಂಧನಸ್ಥಂ. ಬುದ್ಧಿಪ್ರಹೀಣೋ ಮನತಾ ಸಮೃದ್ಧ ತಥಾ ಅನಿರಾಶೀ ಗುಣತಾಮುಪೈತಿ. ನೋಡಿ,
ನಿಶ್ಚಯ ನಿರ್ಣಯ ಇಲ್ಲ, ಮನನ ಇದೆ. ಅನಿರಾಶೀಹಿ ಪ್ರವೃತ್ತವಾದ ಕರ್ಮಗಳಲ್ಲಿ ತೊಡಗುವುದಿಲ್ಲ. ಅವನು ಗುಣತಾಮುಪೈತಿ, ಒಂದು ಸ್ವಲ್ಪ ಅಪ್ರಧಾನ ಆಗ್ತಾನೆ. ಬುದ್ಧಿ ಅನ್ನೋದು ವಿಲೋಭ್ಯಮಾನ ಪರಂ ತ್ಯಜಂತೇವ. ಬುದ್ಧಿಗೆ ಯಾವುದ್ಯಾವುದೋ ಲೋಭಗಳಿರುತ್ತೆ, ಅದು ಉತ್ಕೃಷ್ಟವಾದದ್ದನ್ನೆಲ್ಲ ಬಿಟ್ಟುಬಿಡತ್ತೆ. ಉತ್ಕೃಷ್ಟವಾದದ್ದು ಎದುರುಗಡೆ ಸಿಗ್ತಾ ಇದ್ರೂ ತಗೊಳ್ಳಲ್ಲ. ಹೇಗೆ? ಅದಕ್ಕೊಂದು ಉದಾಹರಣೆ. ಉತ್ಕೃಷ್ಟವಾದದ್ದನ್ನು ಗ್ರಹಿಸೋದಿಲ್ಲ ಅನ್ನೋದಕ್ಕೆ ಹುತಾಶನಂ ವಾಯುರಿವೇಂಧನಸ್ಥಂ. ವಾಯು, ಗಾಳಿಯು ಕಟ್ಟಿಗೆಯ ಒಳಗಡೆ ಇರುವ ಬೆಂಕಿಯನ್ನು ಹೇಗೆ ಆರಿಸುವುದಿಲ್ಲವೋ ಗ್ರಹಿಸುವುದಿಲ್ಲವೋ ಹಾಗೆ ಬುದ್ಧಿ ಅನ್ನೋದು ಅದ್ಭುತವಾದ ಅತ್ಯಂತ ಉತ್ತಮವಾದದ್ದನ್ನು ಗ್ರಹಿಸುವಲ್ಲ. ಗುಣಾದಾನೇ ವಿಪ್ರಯೋಗೇ ಚ ತೇಷಾಂ ಮನಸ್ಸದಾ ವಿದ್ಧಿ ಪರಾವರಾಭ್ಯಾಂ ಅನೇನೈವ ವಿಧಿನಾ ಸಂಪ್ರವೃತ್ತೋ ಗುಣಾದಾನೇ ಬ್ರಹ್ಮಚರೀರಮೇತಿ. ಗುಣಾದಾನೇ ವಿಪ್ರಯೋಗೇ ಚ ತೇಷಾಂ. ಒಳ್ಳೆಯ ಗುಣಗಳನ್ನು ಮನಸ್ಸು ಗ್ರಹಿಸಬೇಕು ವೇದಾದಿಗಳಿಂದ. ತೇಷಾಂ ವಿಪ್ರಯೋಗೆ, ಆದರೆ ಆ ಗುಣಗಳಿಂದ ಮನಸ್ಸು ಹಿಂದೆ ಸರಿಯುತ್ತೆ. ಅನೇನೈವ ವಿಧಿನಾ ಸಂಪ್ರವೃತ್ತಃ, ಅದರಿಂದಾಗಿ ಮನಸ್ಸು ದೇವರನ್ನ ಗ್ರಹಿಸುವುದಿಲ್ಲ. ಅವ್ಯಕ್ತಾತ್ಮ ಪುರುಷೋ ವ್ಯಕ್ತಕರ್ಮ ಸೋವ್ಯಕ್ತತ್ವಂ ಗಚ್ಚತಿಶ್ಚಂತ ಕಾಲೇ ತೈರೇವಾಯಂ ಚೇಂದ್ರಿಯೈರ್ವರ್ಧಮಾನೈಃ ಗ್ಲಾಯದ್ಭಿರ್ವಾ ವರ್ತತೆ ಕರ್ಮರೂಪಃ. ಪುರುಷ ಜೀವ ಅವ್ಯಕ್ತ, ದೇಹದ ಮೂಲಕ ಅಭಿವ್ಯಕ್ತ ಆಗ್ತಾನೆ, ಸತ್ತ ಮೇಲೆ ಮತ್ತೆ ಅವ್ಯಕ್ತನಾಗ್ತಾನೆ. ಇಂದ್ರಿಯಗಳು ದೇಹದಿಂದ ದೇಹಕ್ಕೆ ಅವನನ್ನು ಬೆನ್ನಟ್ಟಿಕೊಂಡು ಬರ್ತವೆ ಆಂಶಿಕವಾಗಿ. ಅದರಿಂದಾಗಿ ಮತ್ತೆ ಕರ್ಮದಲ್ಲಿ ತೊಡಗುತ್ತಾನೆ, ಮತ್ತೆ ದೇಹವನ್ನು ಹೊಂದುತ್ತಾನೆ. ತನ್ನ ಸ್ವರೂಪಭೂತವಾದ ಸಾಮರ್ಥ್ಯ ಅಭಿವ್ಯಕ್ತ ಆಗದೆ ಮತ್ತೆ ಇಲ್ಲೇ ತೊಡಗುತ್ತಾನೆ. ಅದರಿಂದಾಗಿ ಒಂದೇ ಒಂದು ದಾರಿ ಏನು? ಅನಾಗತಾಂ ಸುಕೃತಿ ಮತಾಂ ಪರಾಂ ಗತಿಂ ಸ್ವಯಂಭುವಂ ಪ್ರಭವ ನಿಧಾನಮವ್ಯಯಂ ಸನಾತನಂ ಯದಮೃತಮಕ್ಷರಂ ಧ್ರುವಂ ನಿಚಾಯ್ಯತಂ ಶಮಮೃತತ್ವಮಶ್ನುತೆ. ಅನಾಗಸಾಂ ಪಾಪವಿರದ ಪುಣ್ಯವಂತರ ಗತಿಯನ್ನ ಹೊಂದಲಿಕ್ಕೆ ಪರಮಾತ್ಮನನ್ನೇ ಮೊರಹೊಕ್ಕಬೇಕು. ಸನಾತನಂ ಯದಮೃತಂ ನಿಚಾಯ್ಯ, ಆ ಪರಮಾತ್ಮ ತತ್ವದ ನಿಶ್ಚಯ ಆಗಿ, ನಿಚಾಯ್ಯ ಅಂದರೆ ಉಪಾಸನೆ ಮಾಡಿ, ಶಮಂ ಅಮೃತತ್ವಮಶ್ನುತೆ, ಮುಕ್ತಿಯ ಆನಂದವನ್ನು ಪಡೆಯುತ್ತಾನೆ ಅಂತ ಹೇಳಿ. ಇದೆಲ್ಲವೂ ಬಿಡಿಬಿಡಿಯಾದ ಮುತ್ತುಗಳು, ಒಂದಾದ್ಮೇಲೆ ಒಂದು ಅಂತ ಹೇಳಿ ಹಾಗೆ ಇಲ್ಲ. ಒಂದು ಶ್ಲೋಕ ಇಲ್ಲಿರುತ್ತೆ, ಠಕ್ಕ ಇನ್ನೊಂದು ಕಡೆಗೆ ಹೋಗುತ್ತೆ. ಇದು ಹೇಗೆ ಅಂದರೆ, ಈಗ ಜಪಾನಿನ ಹೈಕು ಅಂತ ಹೇಳಿ ಒಂದು ಕಾವ್ಯ ಪ್ರಕಾರ ಇದೆ. ಅದನ್ನು ಬೇರೆ ಬೇರೆ ರೀತಿ ಉಚ್ಚಾರ ಮಾಡ್ತಾರೆ. ಹಾಯ್ಕು ಅಂತಾರೆ, ಹೈಕು ಅಂತಾರೆ. ಅಲ್ಲಿ ಯಾವ ರೀತಿಯಾದ ವಿಷಯ ವಿವರಣೆ ಇದೆಯೋ, ಅವರು ಯಾವ ರೀತಿ ಮೊದಲನೆಯ ಪಾದ, ಎರಡನೇ ಪಾದ, ಮೂರನೇ ಪಾದ ಒಂದು ವಿಷಯ ಹೇಳ್ತಾ ಇರುತ್ತೆ. ನಾಲ್ಕನೆಯ ಪಾದಕ್ಕೆ ದಿಗ್ಗ ಬೇರೆ ಕಡೆ ಹೋಗುತ್ತೆ. ವೇದವ್ಯಾಸರು ಆ ತರಹದ
ಒಂದು ಶೈಲಿಯನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಅದೇ ಈ ಅಧ್ಯಾಯ 189ನೆಯ ಅಧ್ಯಾಯ. ಇನ್ನು 190ನೆಯ ಅಧ್ಯಾಯ ಈಗ ಶುರು ಆಗತ್ತೆ. ಈಗ ನಾವು ಕ್ರಮವಾದ ಒಂದು ವಿವರಣೆಯನ್ನ ನೋಡುತ್ತೇವೆ. ಭೀಷ್ಮಾಚಾರ್ಯರು ಅದನ್ನು ಹೇಳಿ ಆದಮೇಲೆ ಯುಧಿಷ್ಠಿರ ಕೇಳ್ತಾನೆ, ಪಿತಾಮಹ ಮಹಾಪ್ರಾಜ್ಞ ದುಃಖ ಶೋಕ ಸಮಾಕುಲೆ ಸಂಸಾರ ಚಕ್ರೇ ಲೋಕಾನಾಂ ನಿರ್ವೇದೋ ನಾಸ್ತಿ ಕಿನ್ವಿದಂ. ಯುಧಿಷ್ಠಿರ ಕೇಳ್ತಾನೆ, ಅಜ್ಜ ನೀನು ಹಿರಿದಾದ ಪ್ರಜ್ಞೆ ಇರುವವ, ಸಂಸಾರ ಚಕ್ರ ಎಲ್ಲರಿಗೂ ಗೊತ್ತಿದೆ, ದುಃಖ ಭೂಯಿಷ್ಠವಾಗಿದೆ ಅಂತ ಎಲ್ಲರಿಗೂ ಗೊತ್ತಿದೆ. ಆದರೆ ಲೋಕಾನಾಂ ನಿರ್ವೇದೋ ನಾಸ್ತಿ, ಜನರಿಗೆ ವೈರಾಗ್ಯವೇ ಬರ್ತಿಲ್ಲ. ಯಾಕೆ? ಸಂಸಾರದ ಅಸಾರತೆ ಗೊತ್ತಾದ ಮೇಲೆ ವೈರಾಗ್ಯ ಬರಬೇಕಿತ್ತು, ಯಾಕೆ ಬಂದಿಲ್ಲ ಅಂತ ಪ್ರಶ್ನೆ. ಭೀಷ್ಮಾಚಾರ್ಯರು ಹೇಳ್ತಾರೆ, ಅತ್ರಾಪ್ಯುದಾಹರಂತಿ ಮಮಿತಿಹಾಸಂ ಪುರಾತನಂ ನಿಬಂಧನಸ್ಯ ಸಂವಾದಂ ಭೋಗವತ್ಯಾ ನೃಪೋತ್ತಮ. ನೋಡಪ್ಪ, ಒಂದು ಕಥೆ ಹೇಳ್ತೇನೆ ಕೇಳು. ನಿಬಂಧನ ಅಂತ ಹೇಳಿ ಒಬ್ಬ ಮುನಿ, ಭೋಗವತಿ ಅಂತ ಅವನ ಅಮ್ಮ ತಾಯಿ. ತಾಯಿ ಹಾಗೂ ಮಕ್ಕಳ ಸಂವಾದವನ್ನು ಕೇಳು. ಮುನಿಂ ನಿಬಂಧನಂ ಶುಷ್ಕಂ ಧಮನೀಯಾಕೃತಿಂ ತಥಾ ನಿರಾರಂಭಂ ನಿರಾಲಂಬಂ ಅಸಜ್ಜಂತಂಚ ಕರ್ಮಣಿ ಪುತ್ರಂ ದೃಷ್ಟ್ವಾಪ್ಯುವಾಚಾರ್ತಂ ಮಾತಾ ಭೋಗವತಿ ತದಾ. ಒಬ್ಬ ನಿಬಂಧನ ಅಂತ ಮುನಿ, ಅವನು ಶುಷ್ಕಂ ಒಣಗಿ ಹೋಗಿದ್ದಾನೆ, ಧಮನೀಯಾಕೃತಿಂ ತಥಾ ಪೂರ್ತಿ ನರಗಳೆಲ್ಲ ಎದ್ದು ಕಾಣ್ತಾ ಇದೆ, ಸಣ್ಣ ಅಂದರೆ ಸಣಕಲ, ನಿರಾರಂಭಂ ಯಾವ ಕಾಮ್ಯ ಕರ್ಮವನ್ನೂ ಮಾಡ್ತಾ ಇಲ್ಲ, ನಿರಾಲಂಬಂ ಯಾವ ಲೌಕಿಕವಾದ ಆಸರೆಗಳನ್ನೂ ಅನುಭವಿಸ್ತಾ ಇಲ್ಲ, ಅಸಜ್ಜಂತಂಚ ಕರ್ಮಣಿ ಕರ್ಮದಲ್ಲಿ ತೊಡಗುತ್ತಾ ಇಲ್ಲ. ಅವನನ್ನ ಪುತ್ರಂ ದೃಷ್ಟ್ವಾ ಉವಾಚಾರ್ತಂ ಹೀಗೆ ನೊಂದ ಮಗನನ್ನ ಕಂಡು ಮಾತಾ ಭೋಗವತಿ ತದಾ ಭೋಗವತಿ ಎನ್ನುವ ತಾಯಿ ನುಡಿದಳು. ಭೋಗವತಿ ಉತ್ತಿಷ್ಠ ಮೂಢೇ ಕಿಂ ಶೇಷೇ ನಿರಪೇಕ್ಷಸ್ಸು ಹೃಜ್ಜನೈಃ ನಿರಾಲಂಬೋ ಧನೋಪಾಯೇ ಪೈತೃಕಂ ತವ ಕಿಂ ಧನಂ. ಭೋಗವತಿ ಹೇಳ್ತಾಳೆ, ಅಯ್ಯೋ ಪೆದ್ದ, ಯಾಕೋ ಮಲಗಿದ್ದಿ? ಉತ್ತಿಷ್ಠ ಮೂಢ ಕಿಂ ಶೇಷೇ ನಿರಪೇಕ್ಷಸ್ಸು ಹೃಜ್ಜನೈ, ನಮ್ಮ ಬಂಧುಗಳ ನಡುವೆ ನಾವು ತಲೆ ಎತ್ತೋ ಹಾಗಿರ್ಬೇಕಪ್ಪ. ನಿರಾಲಂಬೋ ಧನೋಪಾಯೇ, ಹಣ ಗಳಿಸ್ಬೇಕು ಅಂತ ನಿನಗೆ ಅನ್ನಿಸ್ತಾನೇ ಇಲ್ವಾ? ಪೈತೃಕಂ ತವ ಕಿಂ ಧನಂ, ತಂದೆ ಮಾಡಿಟ್ಟಿದ್ದು ಏನಿಲ್ಲ, ತಂದೆ ಮಾಡಿಟ್ಟ ಹಣವನ್ನ ನೀನು ಅನುಭವಿಸ್ತಾ ಇಲ್ಲ. ಯಾಕಪ್ಪ ಈ ರೀತಿ ಯಾಕೆ ಸೋಮಾರಿಯಾಗಿದ್ದಿ? ಲೋಕದ ಎಲ್ಲರಿಗೂ ಬೇಡವಾದವನಾಗಿ ಇದ್ದೀಯಲ್ಲ, ಯಾಕೆ? ನಿಬಂಧನ ಪೈತೃಕಂ ಮೇ ಮಹನ್ಮಾತಃ ಸರ್ವ ದುಃಖಾಲಯಂತ್ವಿಹ ಅಸ್ತೇತತ್ತದ್ವಿಘಾತಾಯ ಯತಿಷ್ಯೇ ತತ್ರ ಮಾ ಶುಚಃ. ಅಲ್ಲಪ್ಪ, ಅದಕ್ಕೆ ಅವನು ನಿಬಂಧನ ಹೇಳ್ದ, ಅಮ್ಮ ಅಪ್ಪ ಕೊಟ್ಟ ಹಣ ಇಲ್ಲ ಅಂತ ಯಾರು ಹೇಳಿದ್ದು? ಅಪ್ಪ ಕೊಟ್ಟ ಹಣ ಕಾಣಿಸ್ತಾ ಇಲ್ಲೇ ನಿನಗೆ? ನಾನು ಅದನ್ನು ಹೊತ್ಕೊಂಡೇ ತಿರುಗ್ತಾ ಇದ್ದೀನಿ. ಸರ್ವ ದುಃಖಾಲಯಂತ್ವಿಹ, ಎಲ್ಲ ದುಃಖಗಳ ನೆಲೆ. ಅಸ್ತಿ ಏತತ್ ತದ್ವಿಘಾತಾಯ, ಇದೇ ಈ ಶರೀರ, ಇದನ್ನು ಪರಿಹರಿಸಿಕೊಂಡು ಸುಖಕ್ಕಾಗಿ ನಾನು ಪ್ರಯತ್ನ ಪಡ್ತಾ ಇದ್ದೇನೆ. ಇದಂ ಶರೀರಮತ್ಯುಗ್ರಂ ಪಿತ್ರಾ ದತ್ತಮ ಸಂಶಯಂ ತಮೇವ ಪಿತರಂ ಗತ್ವಾ ಧನಂ ತಿಷ್ಠತಿ ಶಾಶ್ವತಂ.
ಈ ಶರೀರ ಎಲ್ಲ ದುಃಖಗಳ ನೆಲೆ. ಅಸಂಶಯಂ, ಇದು ಅವನು ಕೊಟ್ಟಿದ್ದೆ, ಅದನ್ನೇ ಇಟ್ಕೊಂಡಿದ್ದೇನೆ. ಈ ಹಣ ಅಂತನ್ನೋದು, ಈ ದೇಹ ಅಂತನ್ನುವ ಹಣ ಏನಿದೆ, ಇದು ಕಡೆಗೆ ಎಲ್ಲಿಗೆ ಹೋಗುತ್ತೆ? ಈ ದೇಹದಿಂದ ಬಂದ ಹಣ, ಪುಣ್ಯ ಹಾಗೂ ಪಾಪ ಅಂತ ಏನಿದೆ, ಅದು ಎಲ್ಲಿಗೆ ಹೋಗುತ್ತೆ? ಕಶ್ಚಿನ್ ಮಹತಿ ಸಂಸಾರೇ ವರ್ತಮಾನೋ ಧನೇಚ್ಛಯ ವನದುರ್ಗಮಭಿಪ್ರಾಪ್ತೋ ಮಹತ್ಕ್ರವ್ಯಾದ ಸಂಕುಲಂ. ಇದನ್ನ ಪಂಚಮಸ್ಕಂಧದಲ್ಲಿ ಭವಾಟವಿ ವರ್ಣನ, ಸಂಸಾರವೆಂಬ ಕಾಡಿನ ವರ್ಣನ ಅಂತನ್ನುವ ರೂಪಕ ಅಲ್ಲಿದೆ. ಅದೇ ರೀತಿ ಇಲ್ಲಿದೆ, ಇದು ಮಹಾಭಾರತದ್ದು. ಯಾರೋ ಒಬ್ಬ ಸಂಸಾರದಲ್ಲಿ ಇದ್ದವ, ಹೇಗೆ ಅಂದರೆ ವನದುರ್ಗಮಭಿಪ್ರಾಪ್ತ, ಒಂದು ದೊಡ್ಡ ಕಾಡನ್ನು ಹೊಕ್ಕ ಹಾಗೆ. ಆ ಕಾಡಿನಲ್ಲಿ ಬರೇ ಮಾಂಸಾಹಾರಿ ಪ್ರಾಣಿಗಳೇ ಇರೋದು. ಸಿಂಹವ್ಯಾಘ್ರ ಗಜಾಕಾರೈ ಅತಿಘೋರೈರ್ಮಹಾಚನೈ ಸಮಂತಾತ್ ಸುಪರಿಕ್ಷಿಪ್ತಂ ಸದೃಷ್ಟ್ವಾ ವ್ಯಥತೆ ಪುಮಾನ್. ಹುಲಿ, ಸಿಂಹ, ಆನೆ ಮೊದಲಾದ ಭೀಕರವಾದ ಪ್ರಾಣಿಗಳಿಂದ ಕೂಡಿಯಿದೆ. ಅದನ್ನು ನೋಡಿಯೇ ದುಃಖ ಆಗತ್ತೆ. ಸಫಾರಿಗೆ ಅಂತ ಹೋದರೆ ಸುಖ, ಆದರೆ ಕಾಲಿನ ನಡೆಯಲ್ಲಿ ತಪ್ಪಿಸಿಕೊಂಡು ಹೋದರೆ ಆಗ ಉಂಟು. ಸತದ್ವನಮ್ಯನುಚರನ್ ವಿಪ್ರಧಾವನ್ನಿತಸ್ತತಃ ವೀಕ್ಷಮಾಣೋ ದಿಶಸ್ತರ್ವಾಹ ಶರಣಾರ್ಥಂ ಪ್ರಧಾವತಿ. ಆ ಕಾಡಿನಲ್ಲಿ ತಿರುಗುತ್ತಾ ಆಚೆ ಈಚೆ ಓಡಾಡ್ತಾ ಎಲ್ಲ ದಿಕ್ಕುಗಳನ್ನು ನೋಡ್ತಾ ಆಸರೆಯೇ ಇಲ್ಲ ಅಂತ ಕಂಗೆಡ್ತಾನೆ. ಅಥಾ ಪಶ್ಯದ್ವನಂ ರೂಢಂ ಸಮಂತಾದ್ವಾಗುರಾವೃತಂ ವನಮಧ್ಯೆ ಚ ತತ್ರಾಸೀತ್ ಉದಪಾನಸ್ಸಮಾವೃತಃ. ಸರಿ, ಓಡ್ತಾ ಇರಬೇಕಾದ್ರೆ ಎಲ್ಲ ಕಡೆ ಬಲೆ ಇರುವ ಒಂದು ಜಾಗವನ್ನು ನೋಡಿದ. ಅದೊಂದು ಘೋರವಾದ ಬಾವಿಯಾಗಿತ್ತು. ವಲ್ಲಿಭಿಸ್ತೃಣ ಸಂಚಿನ್ನೈ ಗೂಢಾಭಿರಭಿಸಂವೃತಃ ಸಪಪಾತ ದ್ವಿಜಸ್ತತ್ರ ವಿಜನೇತಲಿಲಾಚಯೇ. ಅವನಿಗೆ ತಿಳ್ಕೊಳ್ಳೋ ಅಷ್ಟೊತ್ತಿಗೆ ತಡ ಆಗಿತ್ತು. ಆ ಬಲೆಯಲ್ಲಿ ಬಿದ್ದೋದ. ವಿಲಗ್ನಶ್ಚಾಭವತ್ತಸ್ಮಿನ್ ಲತಾ ಸಂತಾನ ಸಂಕುಲೇ ಬಾಹುಭ್ಯಾಂ ತಂ ಪರಿಶ್ವಕ್ತಾಃ ತಯಾ ಪರಮಸತ್ವಯಾ. ಸರಿ, ಬಾವಿಯಲ್ಲಿ ಬೀಳುವಾಗ ಆ ಬಲೆಯನ್ನೇನೋ ಹರಿದುಕೊಂಡ, ಆದರೆ ಬಾವಿಗೆ ಬೀಳ್ತಾ ಇದ್ದ. ಸುದೈವದಿಂದ ಆ ಬಾವಿಯ ಗೋಡೆಯ ಮೇಲೆಲ್ಲ ಕೆಲವು ಬಳ್ಳಿಗಳಿದ್ವು. ಆ ಬಳ್ಳಿಗಳನ್ನು ಹಿಡ್ಕೊಂಡ. ಸತಥಾಲಂಬತೆ ತತ್ರ ಊರ್ಧ್ವಪಾದೋಷಧ ಶಿರಾಃ ಅಧಸ್ತತ್ರೈವ ಜಾತಶ್ಚ ಜಂಬೂ ವೃಕ್ಷಸ್ಸು ದುಸ್ತರಃ. ಅದು ಬೀಳಬೇಕಾದ್ರೆ ಇನ್ನೊಂದು ಪ್ರಾಬ್ಲಮ್ ಆಗಿತ್ತು. ಕಾಲು ಮೇಲಾಗಿ ತಲೆ ಅಡಿಯಾಗಿ ಬಿದ್ದೋಗಿದ್ದಾರೆ. ಕೂಪಸ್ಯ ತಸ್ಯ ವೇಲಾಯಾಃ ಅಪಶ್ಯತ್ ಸುಮಹಾಫಲಂ ವೃಕ್ಷಂ ಬಹುವಿಧಂ ವ್ಯಾಮಂ ವಲ್ಲಿ ಪುಷ್ಪ ಸಮಾಕುಲಂ. ಆ ಬೀಳುವಾಗ ನೋಡಿಲ್ಲ, ಬಿದ್ದ ಮೇಲೆ ನೋಡ್ದ. ಬಾವಿಯ ತೀರದಲ್ಲಿ ಒಂದು ಫಲಭರಿತವಾದ ವೃಕ್ಷ. ನಾನಾ ರೂಪ ಮಧುಕರಾಃ ತಸ್ಮಿನ್ ವೃಕ್ಷೇ ಭವನ್ ಕಿಲ ತೇಷಾಂ ಮಧೂನಾಂ ಬಹುಧಾ ಧಾರಾ ಪ್ರವವೃತೆ ಸದಾ. ಅಲ್ಲಿ ಜೇನುತುಪ್ಪ ಇದೆ, ಜೇನು ಹುಟ್ಟು. ಆ ಜೇನು ಹುಟ್ಟಿನಿಂದ ಒಂದೊಂದೇ ತೊಟ್ಟು ಕೆಳಗಡೆ ಬೀಳ್ತಾ ಇದೆ. ವಿಲಂಬಮಾನಃ ಸಪುಮಾನ್ ಧಾರಾಂ ಪಿಬತಿ ಸರ್ವದಾ ನ ತಸ್ಯ ತೃಷ್ಣಾವಿರತ ಪೀಯಮಾನಸ್ಯ ಸಂಕಟೇ. ಆ ಜೇನಿಗೆ ಬಾಯೊಡ್ಡುತ್ತಾ ಇದ್ದಾನೆ, ತಲೆಕೆಳಕಾಗಿ ಬಿದ್ದಿದ್ದಾನೆ. ಕೆಳಗಡೆ ಬಿದ್ದರೆ ಬಾವಿ, ಮೇಲ್ಗಡೆ ಎದ್ದು ಬರಲಿಕ್ಕಾಗದ ಪರಿಸ್ಥಿತಿ. ಅಂತಹ ಸಂದರ್ಭದಲ್ಲಿಯೂ ಕೂಡ ಜೇನಿನ ಹನಿಗೆ ಬಾಯೊಡ್ಡಿದ್ದಾನೆ. ನತಸ್ಯ ತೃಷ್ಣಾವಿರತ ಪೀಯಮಾನಸ್ಯ ಸಂಕಟೇ ಪರೀಪ್ಸತಿ ಚತಾಂ ನಿತ್ಯಂ ಅತೃಪ್ತಃ ಸ ಪುನಃ ಪುನಃ ಏವಂ ತವತತೆ ತತ್ರ
ದುಃಖಿ ದುಃಖಿ ಪುನಃ ಪುನಃ ಹೀಗೆ ನೇತಾಡ್ತಾ ಇರುವ ದುಃಖ ಇದೆ. ಆದರೆ ಬಾಯೊಡ್ಡಿ ಜೇನನ್ನು ಸವಿತಾ ಇರುವ ಸುಖವೂ ಇದೆ. ಏವಂತ ವಸತೆ ತತ್ರ ಮಯಾ ತು ತದ್ವನಂ ದೇಯಂ ತವ ದಾಸ್ಯಾಮಿ ಚೇಚ್ಛಸಿ. ಈ ಹಣ, ಈ ತರಹದ ಹಣ ಕೊಡ್ಲ ನಿನಗೆ ಅಮ್ಮ. ಭೀಷ್ಮ ತಸ್ಯ ಚ ಪ್ರಾರ್ಥಿತಸ್ಸೋಥ ದತ್ವಾ ಮುಕ್ತಿಮವಾಪತಃ ಸಾ ಚ ತ್ಯಕ್ತ್ವಾರ್ಥ ಸಂಕಲ್ಪಂ ಜಗಾಮ ಪರಮಾಂ ಗತಿಂ. ಆಗ ಅವಳಿಗನ್ನಿಸಿತು, ಒಳ್ಳೆ ತಾಯಿ ಅವಳು, ಓ ಮಗನಿಗೆ ವೈರಾಗ್ಯ ಬಂದಿದೆ, ಇದು ಒಳ್ಳೆಯದಕ್ಕೇನೆ ಅಂತ ಹೇಳಿ ಅವನು ಎಲ್ಲಿಯೋ ಹೋದ ಸಾಧನೆ ಮಾಡಲಿಕ್ಕೆ, ತಾಯಿಯೂ ಕೂಡ ಎಲ್ಲಿಯೋ ಹೋದ್ಲು. ಏವಂ ಸಂಸಾರ ಚಕ್ರಸ್ಯ ಸ್ವರೂಪಜ್ಞ ನೃಪೋತ್ತಮ ಪರಂ ವೈರಾಗ್ಯಮಾಗಮ್ಯ ಗಚ್ಚಂತಿ ಪರಮಂ ಗತಿಂ ಪರಮಾಂ ಗತಿಂ. ಇದು ರೂಪ, ಇದು ಇದರ ಸ್ವರೂಪ, ಸಂಸಾರದ ಸ್ವರೂಪ. ಇದನ್ನು ತಿಳಿದವರು ಬಿಡುಗಡೆ ಹೊಂದುತ್ತಾರೆ ಅಂತ ಭೀಷ್ಮಾಚಾರ್ಯರು ಮಾತು ನಿಲ್ಲಿಸಿದರು. ಅದಕ್ಕೆ ಯುಧಿಷ್ಠಿರ ಹೇಳ್ದ, ಏವಂ ಸಂಸಾರ ಚಕ್ರಸ್ಯ ಸ್ವರೂಪಂ ವಿದಿತಂ ನಮೇ ಪೈತೃಕಂತು ಧನಂ ಪ್ರೋಕ್ತಂ ಕಿಂತದ್ವಿದ್ವನ್ ಮಹಾತ್ಮನ. ಸಂಸಾರ ಚಕ್ರದ ಸ್ವರೂಪವನ್ನ ನೀವು ಹೇಳಿದ್ರಿ, ನನಗೆ ಗೊತ್ತಾಗಲಿಲ್ಲ. ಏನೋ ಪೈತೃಕ ಧನ ಅಂದ್ರಿ, ಅದು ಏನದು? ಕಾಂತಾರಮಿತಿ ಕಿಂ ಪ್ರೋಕ್ತಂ. ಅಲ್ಲ, ದಟ್ಟವಾದ ಕಾಡು ಅಂದರೆ ಅದ್ಯಾವುದು? ಆನೆ ಯಾವುದು? ಭಾವಿ ಯಾವುದು? ಮಹಾವೃಕ್ಷ ಯಾವುದು? ಜೇನು ಯಾವುದು? ಏ ತಮ್ಮೇ ಸಂಶಯಂ ವಿದ್ಧಿ ಧನ ಶಬ್ದಂ ಕಿಮುಚ್ಯತೆ ಕಥಂ ಲಬ್ಧಂ ಧನಂ ತೇನ ತಥಾ ಚ ಕಿಮಿದಂ ತ್ವಿಹ. ಹಣ ಅಂದರೆ ಯಾವುದು? ಇಲ್ಲಿ ಸಂಸಾರದ ಹಣ ಅಂದರೆ ಯಾವುದು? ಇದೆಲ್ಲವನ್ನು ಹೇಳಬೇಕು ಅಂದ್ಕೊಂಡಾಗ ಭೀಷ್ಮಾಚಾರ್ಯರು ಹೇಳಿದ್ರು, ಉಪಾಖ್ಯಾನಮಿದಂ ತರವಂ ಮೋಕ್ಷ ವಿದ್ಭಿರುದಾಹೃತಂ ಸುಮತಿಂ ವಿಂದತೆ ಯೇನ ಬಂಧನಾಶಶ್ಚ ಭಾರತ. ಈ ಉಪಾಖ್ಯಾನವನ್ನು ಎಲ್ಲರೂ ಹೇಳಿದ್ದಾರೆ. ಇದನ್ನು ಹೇಳೋದ್ರಿಂದ ಕೇಳೋದ್ರಿಂದ ಒಳ್ಳೆ ಪ್ರಜ್ಞೆ ಬರುತ್ತೆ. ಕೇಳು. ಏತದುಕ್ತಂ ಹಿ ಕಾಂತಾರಂ ಮಹಾನ್ ಸಂಸಾರ ಏವತಃ. ಈ ದಟ್ಟವಾದ ಕಾಡೇ ಸಂಸಾರ. ಏತ ಪ್ರತಿಷ್ಠಿತ ವ್ಯಾಲಾಹ ವ್ಯಾಧಯಸ್ತೆ ಪ್ರಕೀರ್ತಿತಾ. ಇಲ್ಲಿ ಕ್ರೂರ ಮೃಗಗಳು ಒಂದಲ್ಲ, ಅದು ಬೇರೆ ಯಾವುದೂ ಅಲ್ಲ, ವ್ಯಾಧಿಗಳು. ಯಾಸಾ ನಾರಿ ಮಹಾಘೋರ ವರ್ಣರೂಪ ವಿನಾಚಿನಿ ತಾಮಾಹುಶ್ಚ ಜರಾಂ ಪ್ರಾಜ್ಞಾ ಪರಿಶ್ವಕ್ತಂ ಯಯಾ ಜಗತ್. ಎಲ್ಲರನ್ನ ಆವರಿಸುವ ಹೆಣ್ಣು ಅದ್ಯಾರು ಅಂದರೆ ಮುದಿತನ. ಬಣ್ಣವನ್ನು ರೂಪವನ್ನು ನಾಶ ಮಾಡುತ್ತೆ. ಅದನ್ನು ಅವಳು ಯಾರಿಗೂ ಬೇಡ, ಆದರೆ ಅವಳು ಎಲ್ಲರನ್ನೂ ಅಪ್ಕೊಂಡಿದ್ದಾಳೆ. ಅದೇ ಮುಪ್ಪು ಅಂತನ್ನುವ ಹೆಣ್ಣು. ಯಸ್ತತ್ರ ಕೂಪೇ ವಸತೆ ಮಹಾಹಿಕ್ಕಾಲಯೇವತಃ ಯೋ ವೃಕ್ಷಸ್ಸ ಚ ಮೃತ್ಯುರಿಹಿ ಸ್ವಕೃತಂ ತಸ್ಯ ತತ್ಫಲಂ. ಇನ್ನು ಆ ಬಾವಿಯ ಕೆಳಗಡೆ ಒಂದು ಹಾವಿದೆ ಅಂತಂದೆ. ಆ ಹಾವು ಬೇರೆ ಯಾವುದೂ ಅಲ್ಲ, ಕಾಲ. ಒಂದು ಮರಕ್ಕೆ ಜೋತಾಡಿಕೊಂಡಿದ್ದಾನೆ ಅಂತಂದ್ವಿ. ಆ ಮರದಲ್ಲಿ ಜೇನು ಇದೆ, ಆ ಜೇನಿಗೆ ಬಾಯಿ ತಕ್ಕೊಂಡಿದ್ದಾನೆ ಇವನು ಅಂತಂದ್ವಿ. ಆ ಮರ ಯಾವುದು ಅಂತಂದ್ರೆ ಮೃತ್ಯು. ಏತು ಕೃಷ್ಣಾಸ್ಥಿತಾರಾಜನ್ ಮೂಷಿಕಾರಾತ್ರ್ಯಹಾನಿ ವೈ ದ್ವಿಷಟ್ಕ ಪದ ಸಂಯುಕ್ತೋ ಯೋ ಹಸ್ತಿ ಷಣ್ಮುಖಾಕೃತಿ ಸ ಚ ಸಂವತ್ಸರ ಪ್ರೋಕ್ತಃ ಪಾಶಮಾತರ್ತವೋ ಮುಖಾಹ. ಆಮೇಲೆ ನಾವು ಹೇಳಿದೆವು, ಅಲ್ಲಿ ಒಂದು ಇಲಿ ಇದೆ. ಆ ಇಲಿ ಇವನು ಜೋತು ಬಿದ್ದ ಬಳ್ಳಿಯನ್ನು ಕಡಿತಾ ಇದೆ ಅಂತ. ಅದ್ಯಾವುದು ಅಂದರೆ ಒಂದು ಕಪ್ಪು ಇಲಿ ಬಿಳಿ ಇಲಿ ಎಂದ್ವಿ. ಅದು ಹಗಲು ಮತ್ತು ರಾತ್ರಿ. ದ್ವಿಷಟ್ಕಪದ ಸಂಯುಕ್ತೋ ಯೋ ಹಸ್ತಿ ಷಣ್ಮುಖಾಕೃತಿ ಸ ಚ ಸಂವತ್ಸರ ಪ್ರೋಕ್ತಃ ಪಕ್ಷಮಾತರ್ತವೋ ಮುಖಾಹ. ಆಮೇಲೆ ಸುಮಾರು 12 ಕಾಲುಗಳಿರುವ 6 ಮೋರೆಯ ಆನೆ ಈ ಜೀವನನ್ನು ಅಟ್ಟಿಸಿಕೊಂಡು ಬಂತು ಎಂದೆ. ಅದು ಯಾವುದು ಗೊತ್ತಾ?
ಸಂವತ್ಸ ಸಂವತ್ಸರ ಪ್ರೋಕ್ತಃ, ಒಂದು ವರ್ಷ ಅಂತನ್ನುವ ಆನೆ. ಪಕ್ಷ ಮಾತರ್ತವೋ ಮುಖಾಹ, ಮಾಸ ಋತು, ಅದೇ ಮುಖ. 6 ಋತುಗಳೆಂಬ 6 ಮೋರೆಗಳ ಆನೆ. ಈ ಸಂಸಾರ ಚಕ್ರ ಮತ್ತು 12 ಕಾಲುಗಳು ಹೊಂದಿವಿ. ಒಂದೊಂದು ತಿಂಗಳು ಒಂದೊಂದು ಕಾಲು. ಹೀಗಾಗಿ 12 ಕಾಲುಗಳಿರುವ 6 ಮೋರೆ ಇರುವ ಆನೆ ಅಂದರೆ ಒಂದು ಕಾಲ, ಒಂದು ವರ್ಷ ಕಳೆದು ಹೋಗ್ತಾ ಇರುತ್ತೆ ಅಂತ. ಏತತ್ ಸಂಸಾರ ಚಕ್ರಸ್ಯ ಸ್ವರೂಪಂ ವ್ಯಾಹೃತಂ ಮಯಾ. ಆಮೇಲೆ ಇದು ಸಂಸಾರ ಚಕ್ರದ ಸ್ವರೂಪ, ಇಲ್ಲಿ ಸಿಕ್ಕಿಬಿದ್ದದ್ದು. ಅಲ್ಲ, ಹಣ ಅಂತಂದ್ರಲ್ಲ, ಆ ಹಣದ ಸ್ವರೂಪದ ಬಗ್ಗೆ ಕೇಳಿ ವೈರಾಗ್ಯವನ್ನು ಅವಳು ಹೊಂದಿದಳು. ಅದ್ಯಾವುದು ಗೊತ್ತಾ? ಧತ್ತೆ ಧಾರಯತೆ ಚೈವ ಏತಸ್ಮಾತ್ ಕಾರಣಾತ್ ಧನಂ ತದ್ಗಚ್ಚ ಚಾಮೃತಂ ಶುದ್ಧಂ ಹಿರಣ್ಯಮೃತಂ ತಪಃ. ತಪಸ್ಸು ಅಂತನ್ನೋದೇ ಹಣ, ಬೇರೆ ಯಾವುದು ಹಣ ಅಲ್ಲ. ತಪಸ್ಸೇ ಹಣ. ತಪಸ್ಸಿಗಿಂತ ಹಣ ಬೇಕೇ? ತಪಸ್ಸು ಚೆನ್ನಾಗಿ ಮಾಡ್ತಾ ಇದ್ರೆ ಈ ಲೋಕ ಪರಲೋಕಗಳಲ್ಲಿಯೂ ಕೂಡ ಹಣ ಅದೇ ಆಗತ್ತೆ. ಮುಂದಿನ ಜನ್ಮದಲ್ಲಿಯೂ ಹಣ ಇದೆ. ಒಳ್ಳೆಯ ಕೆಲಸ ಮಾಡ್ತಾ ಇದ್ರೆ, ಪುಣ್ಯಾದಿಗಳ ದೇವರನ್ನ ನೆನೆದುಕೊಂಡಿದ್ರೆ ಮುಂದಿನ ಜನ್ಮದಲ್ಲಿಯೂ ವಿಪರೀತ ಕಷ್ಟಗಳಾಗೋದಿಲ್ಲ. ಅದರಿಂದಾಗಿ ತಪಸ್ಸೇ ಹಣ. ನಾವು ಪಡೆಯಬೇಕಾದ ಹಣ ಇನ್ನೊಂದಿದೆ. ಈ ತಪಸ್ಸು ಅನ್ನುವ ಹಣದಿಂದ ಪಡೆಯಬೇಕಾದದ್ದು ನಾರಾಯಣ ಎಂಬ ಹಣ. ಆ ಹಣ ಯಾವುದು? ತತ್ಸ್ವರೂಪೋ ಮಹಾದೇವ ಕೃಷ್ಣೋ ದೇವಕಿನಂದನ. ಆ ಹಣ ಇಲ್ಲೇ ಇದೆ. ಅದೇ ಕೃಷ್ಣ, ನಾರಾಯಣ. ತಸ್ಯ ಪ್ರಸಾದ ದುಃಖಸ್ಯ ನಾಶಂ ಪ್ರಾಪ್ಸ್ಯಸಿ ಮಾನದ. ಅವನ ಅನುಗ್ರಹದಿಂದ ಆ ದುಃಖ ನಾಶ ಆಗತ್ತೆ. ಏಕಕರ್ತ ಸ ಕೃಷ್ಣಶ್ಚ ಜ್ಞಾನಿನಾಂ ಪರಮಾಗತಿ. ಅವನೊಬ್ಬನೇ ಸೃಷ್ಟಿಯಾದಿ ಕರ್ತೃ, ಜ್ಞಾನಿಗಳ ಪರಮಗತಿ. ಇದಮಾಶ್ರಿತ್ಯ ದೇವೇಂದ್ರೋ ದೇವಾರುದ್ರಾಸ್ತಥಾಶ್ವಿನೌ ಸ್ವೇ ಸ್ವೇ ಪದೇ ವಿವಿಶಿರೆ ಭುಕ್ತಿ ಮುಕ್ತಿ ವಿದೋ ಜನಾಃ. ದೇವತೆಗಳೆಲ್ಲ ಇವನನ್ನೇ ಆಶ್ರಯಿಸಿದ್ದಾರೆ. ದೇವೇಂದ್ರನೂ ಇವನನ್ನೇ ಆಶ್ರಯಿಸಿದ್ದಾನೆ. ತಮ್ಮ ತಮ್ಮ ಪದವಿಗಳಲ್ಲಿ ನೆಲೆಗೊಂಡಿದ್ದಾರೆ. ಭುಕ್ತಿಯನ್ನು ಅಂದರೆ ಭೋಗವನ್ನು, ಮುಕ್ತಿಯನ್ನು ಇವನಿಂದಲೇ ಪಡೆದಿದ್ದಾರೆ. ಭೂತಾನಾಮಂತರಾತ್ಮಾಸೌ ಸ ನಿತ್ಯಪದ ಸಂವೃತಃ ಶ್ರೂಯತಾಮಸ್ಯ ಸದ್ಭಾವಃ ಸಮ್ಯಕ್ ಜ್ಞಾನಂ ಯಥಾ ತವಾ. ಎಲ್ಲರ ಅಂತರ್ಯಾಮಿ ಇವನು. ಯಾವಾಗಲೂ ಜೀವರ ಜೊತೆಗಿರುವವನು ಇವನು. ಇವನ ಬಗೆಗೆ ಕೇಳು ಹೇಳ್ತೇನೆ. ಭವೇದೇತನ್ನಿಬೋಧತ್ವಂ ನಾರದಾಯ ಪುರಾ ಹರಿಃ ದರ್ಶಯಿತ್ವಾತ್ಮನೋ ರೂಪಂ ಯದವೋಚತ್ ಸ್ವಯಂ ವಿಭುಃ. ಯಾರು ಹೇಳಿದ್ದು? ಸ್ವಯಂ ನಾರಾಯಣನೇ ತನ್ನ ಬಗೆಗೆ ಹೇಳಿಕೊಂಡದ್ದು. ಕೇಳಿದವರು ಯಾರವಾಗ? ನಾರದರು. ಹೀಗಾಗಿ ನಾರದರಿಗೆ ಶ್ರೀಕೃಷ್ಣ ನಾರಾಯಣನಾಗಿ ಏನು ಹೇಳಿದ ಅಂತನ್ನೋದನ್ನು ನಾನು ನಿನಗೆ ಹೇಳ್ತೇನೆ. ಭವೇದೇತನ್ನಿಬೋಧತ್ವಂ ನಾರದಾಯ ಪುರಾ ಹರಿಃ ದರ್ಶಯಿತ್ವಾತ್ಮನೋ ರೂಪಂ ಯದವೋಚತ್ ಸ್ವಯಂ ವಿಭುಃ. ಪುರಾ ದೇವಋಷಿ ಶ್ರೀಮಾನ್ ನಾರದ ಪರಮಾರ್ಥವಾನ್ ಚಚಾರ ಪೃಥಿವೀಂ ಕೃತ್ಸ್ನಾಂ ತೀರ್ಥಾನ್ಯನುಚರಂ ಪ್ರಭು. ಬಹಳ ಹಿಂದೆ ದೇವಋಷಿಯಾದ ನಾರದರು ಇಡೀ ಭೂಮಿಯನ್ನ ತಿರುಗ್ತಾ ಇದ್ರು. ತೀರ್ಥಕ್ಷೇತ್ರಾಟನೆ ಮಾಡ್ತಾ ಇದ್ರು. ಹಿಮವತ್ಪಾದಮಾಶ್ರಿತ್ಯ ವಿಚಾರ್ಯತ ಪುನಃ ಪುನಃ ಸದದರ್ಶ ಹೃದಂ ತತ್ರ ಪದ್ಮೋತ್ಪಲ ಸಮಾಕುಲಂ. ಹಿಮವತ್ ಪರ್ವತದ ಯಾವುದೋ ಒಂದು ತಪ್ಪಲು, ಅಲ್ಲಿ ತಾವರೆಯಿಂದ ಕೂಡಿರುವ ಒಂದು ಸರೋವರವನ್ನು ನೋಡಿದರು ನಾರದರು. ದದರ್ಶ ಕನ್ಯಾಂ ತತ್ತೀರೆ ಸರ್ವಾಭರಣ ಭೂಷಿತಾಂ ಶೋಭಮಾನಾಂ ಶ್ರಿಯಾರಾಜನ್ ಕ್ರೀಡಂತೀಂ ಉತ್ಪಲೈಸ್ತಥಾ. ಅಲ್ಲಿ ಒಬ್ಬಳು ಹೊಳೆಯುವ ಎಲ್ಲ ಆಭರಣಗಳಿಂದ ಭೂಷಿತಳಾದ
ಪೂಜ್ಯಳಾದ ಒಬ್ಬ ಹೆಣ್ಣನ್ನು ಕಂಡ ಅಂತೆ ನಾರದರು ಕಂಡ್ರು. ಸಾ ಮಹಾತ್ಮಾನಮಾಲೋಕ್ಯ ನಾರದ ಇತ್ಯಾಹ ಭಾಮಿನಿ ತಸ್ಯಾ ಸಮೀಪಮಾಸಾದ್ಯ ತಸ್ಥೌ ವಿಸ್ಮಿತಮಾನಸಃ. ಆ ಪೂಜ್ಯಳಾದ ಹೆಣ್ಣು ನಾರದರನ್ನು ಕಂಡು ನಾರದ ಅಂತಂದ್ಲಂತೆ. ಬಹಳ ಆಶ್ಚರ್ಯ ಆಗೋಯಿತು ನಾರದರಿಗೆ. ಅವಳ ಹತ್ತಿರ ಹೋಗಿ ನಿಂತರು. ಮನಸ್ಸು ಅಚ್ಚರಿಯ ತುಂಬ ನೆಲೆಯಾಗಿತ್ತು. ವೀಕ್ಷಮಾಣಂ ತಮಾಜ್ಞಾಯ ಸಾ ಕನ್ಯಾಚಾರು ವಾಸಿನಿ ವಿಜೃಂಭೆ ಮಹಾಭಾಗ ಸ್ಮಯಮಾನ ಪುನಃ ಪುನಃ. ಅವನು ಆಶ್ಚರ್ಯದಿಂದ, ನಾರದರು ಆಶ್ಚರ್ಯದಿಂದ ನೋಡ್ತಾ ಇದ್ದಾರೆ. ಆಗ ಆ ಕನ್ಯೆ ನಕ್ಕಳಂತೆ. ನಕ್ಕಾಗ ಅವಳ ಮೋರೆಯಿಂದ ಒಬ್ಬ ಬಂದ ಅಂತೆ. ಎಲ್ಲ ಆಭರಣಗಳಿಂದ ಕೂಡಿದ್ದ, ಆದಿತ್ಯ ಸದೃಶಾಕಾರ, ಸೂರ್ಯನಂತೆ ಬೆಳಗುತ್ತಾ ಇದ್ದ, ತಲೆಯಲ್ಲಿ ಮಣಿಯನ್ನು ಹೊತ್ತಿದ್ದಾನೆ. ಅದರಂತೆ ಇನ್ನೊಬ್ಬ ಹುಟ್ಟಿದ, ಅದರಂತೆ ಇನ್ನೊಬ್ಬ, ಹೀಗೆ 3 ಜನ ಹುಟ್ಟಿದ್ರು ಅವಳ ಮೋರೆಯಿಂದ. ಪ್ರದಕ್ಷಿಣಂ ತುತಾಂ ಕೃತ್ವಾ ವಿವಿಧಧ್ವನಯಸ್ತು ತಾಂ ತತಃಸರ್ವೇಣ ವಿಪ್ರರ್ಷಿ ಕನ್ಯಾಂ ಪಪ್ರಚ್ಛತಾಂ ಶುಭಾಂ. ಇವನಿಗೆ ಆಶ್ಚರ್ಯ ಆಯಿತು ನಾರದರಿಗೆ. ಇದೇನಿದು? ಅತ್ಯಂತ ಚೆಲುವೆಯಾದ ಹೆಣ್ಣು. ಆ ಹೆಣ್ಣಿನ ಮೋರೆಯಿಂದ 3 ಜನ ಹುಟ್ಟಿದ್ದಾರೆ. ಯಾರಿದು? ನಾರದ ಕಾತ್ವಂ ಪರಮ ಕಲ್ಯಾಣಿ ಪೂರ್ಣೇಂದು ಸದೃಶಾನನೆ ನ ಜಾನೆ ತ್ವಾಂ ಮಹಾದೇವಿ ಬ್ರೂಹಿ ಸತ್ಯಮನಿಂದಿತೇ. ತಾಯಿ, ನೀನು ಯಾರು ಅಂತ ಗೊತ್ತಿಲ್ಲ ನಮಗೆ, ಆದರೆ ನಿನ್ನನ್ನು ನೋಡಿದ್ರೆ ಅಚ್ಚರಿಯೊಳಗಚ್ಚರಿ. ಅದರಿಂದಾಗಿ ಯಾರು ನೀನು ಹೇಳು, ನಿನ್ನ ಬಗೆಗೆ ನನಗೆ ಗೊತ್ತಿಲ್ಲ, ಏನು ಹೇಳಬೇಕು. ಕನ್ಯಾ ಸಾವಿತ್ರಿ ನಾಮ ವಿಪ್ರರ್ಷೆ ಶೃಣು ಭದ್ರಂ ತವಾಸ್ತು ವೈ ಕಿಂಕರಿಷ್ಯಾಮಿ ತದ್ಬ್ರೂಹಿ ತವ ಯಚ್ಚೇತಸಿ ಸ್ಥಿತಂ. ನನ್ನ ಹೆಸರು ಸಾವಿತ್ರಿ ಅಂತ, ನಿನಗೆ ಒಳಿತಾಗಲಿ, ನಿನಗೇನು ಬೇಕು ಕೇಳು. ಸಾವಿತ್ರಿ ಅಂದರೆ ವೇದಮಾತೆ. ವೇದಮಾತೆಯನ್ನೇ ಸಾವಿತ್ರಿ ಅಂತ ಹೇಳೋದು. ಸಾವಿತ್ರಿ ಅಂದರೂ ಗಾಯತ್ರಿ ಅಂದರೂ ಒಂದೇ. ಗಾಯತ್ರಿ ಮಂತ್ರದ ಅಭಿಮಾನಿನಿಯಾದ ಲಕ್ಷ್ಮೀದೇವಿ ಅವಳು ದೈವಿ ಗಾಯತ್ರಿ ಅಂತ ಕರೀತಾರೆ. ಈ ಗಾಯತ್ರಿ ಮಂತ್ರದ ಛಂದೋಭಿಮಾನಿನಿ ಸಾಕ್ಷಾತ್ ಲಕ್ಷ್ಮೀದೇವಿ ಅಂತ ನಮ್ಮ ಚಿಂತನೆ. ಅದಕ್ಕೆ ನೋಡಿ, ವಿಷ್ಣು ಮಂತ್ರಗಳು ಯಾವುದು ಗಾಯತ್ರಿ ಛಂದಸ್ಸಿನಲ್ಲಿವೆ, ದೈವಿ ಗಾಯತ್ರಿ ಅಂತಲೇ ಹೇಳೋದು. ಯಾಕೆಂದರೆ ಲಕ್ಷ್ಮೀದೇವಿಯೇ ಇದರ ಅಭಿಮಾನಿನಿ ಅಂತ. ಆಗ ಅವನಿಗೆ ಆಶ್ಚರ್ಯ ಆಗಿ ಹೋಯಿತು. ನಾರದರು ಹೇಳಿದ್ರು, ಅಭಿವಾದಯೇ ತ್ವಾಂ ಸಾವಿತ್ರಿ ಕೃತಾರ್ಥೋಹಮನಿಂದಿತೆ ಏತಮ್ಮೆ ಸಂಶಯಂ ದೇವಿ ವಕ್ತುಮರ್ಹಸಿ ಚೋಭನೇ. ನಿನಗೆ ನಮಸ್ಕಾರ, ನಾನು ನಿನ್ನನ್ನು ನೋಡಿ ಧನ್ಯನಾದೆ. ಇದು ಯಾರಿದು? 3 ಜನ ಹುಟ್ಟಿದ್ರು, ಅವ್ರ ಬಗ್ಗೆ ಹೇಳು. ಮತ್ತೆ ಅನೇಕ ಅವರಲ್ಲಿ ಎಲ್ಲ ತಲೆಯಲ್ಲಿ ಮಣಿಗಳಿತ್ತು ಅವರಿಗೆಲ್ಲರಿಗೂ. ಯಾರಿದು, ಏನು, ಎಲ್ಲವನ್ನ ಹೇಳು. ಕನ್ಯಾ ಅಗ್ರಜ ಪ್ರಥಮೋತ್ಪನ್ನೋ ಯಜುರ್ವೇದಸ್ತಥಾ ಪರಃ. ಮೊದಲು ಹುಟ್ಟಿದ್ದು ಯಜುರ್ವೇದ, ಆಮೇಲೆ ಋಗ್ವೇದ, 3ನೇಯವನು ಸಾಮವೇದ. ತೃತೀಯ ಸಾಮವೇದಸ್ತು ಸಂಶಯೋ ವ್ಯೇತುತೆ ಮುನೇ. ಅದರಿಂದಾಗಿ ಅವರು ಯಾರು ಅನ್ನೋದರ ಬಗ್ಗೆ ಸಂದೇಹ ಬೇಡ. ವೇದಾಶ್ಚ ಬಿಂದು ಸಂಯುಕ್ತಾ
ಯಜ್ಞಸ್ಯ ಫಲ ಸಂಶ್ರಿತಾ ಯತ್ತದೃಷ್ಟಂ ಮಹಜ್ಯೋತಿ ಜ್ಯೋತಿರಿತ್ಯುಚ್ಯತೆ ಬುಧೈ. ಇನ್ನು ಅವರಲ್ಲಿ ಅನೇಕ ಆಭರಣಗಳು ಬಿಂದುಗಳೆಲ್ಲ ಇದ್ದುವು. ಆ ಸ್ವರ್ಣ ಬಿಂದುಗಳು ಅವರ ಆಭರಣಗಳೆಲ್ಲ ಬೇರೆ ಯಾವುದೂ ಅಲ್ಲ, ವೇದಗಳೇ. ಭೀಷ್ಮ ಋಷೇ ಜ್ಞೇಯಂ ಮಯಾ ಚಾಪೀತ್ಯುಕ್ತ್ವಾ ಚಾಂತರಧೀಯತ ತತಸ್ಸ ವಿಸ್ಮಯಾವಿಷ್ಟೋ ನಾರದ ಪುರುತರಚಭಾ ಧ್ಯಾನಯುಕ್ತಸ್ಸತು ಚಿರಂ ನಬುಬೋಧ ಮಹಾಮತಿ. ಆಗ ಅವಳು ಇಷ್ಟು ಹೇಳಿ, ನನ್ನ ಮೂಲಕ ನಿನಗೆ ತಿಳಿಯಬೇಕಾದ ಒಂದು ವಸ್ತು ಇದೆ, ಅದ್ಯಾವುದು? ನಾನೂ ಕೂಡ ತಿಳಿಯಬೇಕಾದ ಒಂದು ವಸ್ತು ಇದೆ, ಅದ್ಯಾವುದು ಅಂತ ನಿನಗೆ ಗೊತ್ತಾ? ಯೋಚನೆ ಮಾಡು ಅಂತ ಹೇಳಿ ಠಂಗಂತ ಕಣ್ಮರೆ ಆಗೋದು. ಇತ್ಯುಕ್ತ್ವಾ ಚ ಅಂತರಧೀಯತಾ ತತಸ್ಸ ವಿಸ್ಮಯಾವಿಷ್ಟೋ ನಾರದ ಪುರುತರಷಭ. ಆಶ್ಚರ್ಯ ಆಯಿತು. ಆಶ್ಚರ್ಯ ಆದಾಗ ಏನು ಮಾಡೋದು? ವೇದ ಮಾತೆಗೂ ಗೊತ್ತಿಲ್ಲಂತೆ, ವೇದ ಮಾತೆಯ ಮೂಲಕ ಅದನ್ನು ತಿಳ್ಕೊಳ್ಬೇಕಂತೆ. ಆ ತತ್ವ ಯಾವುದಪ್ಪ ಅದು? ಅವತ್ತಿನಿಂದಲೇ ಧ್ಯಾನ ಮಾಡಲಿಕ್ಕೆ ಶುರು ಮಾಡಿದ್ರು ನಾರದರು. ತತಸ್ನಾತ್ವಾ ಮಹಾತೇಜಾ ವಾಗ್ಯತೋ ನಿಯತೇಂದ್ರಿಯ ತುಷ್ಟಾವ ಪುರುಚವ್ಯಾಘ್ರೋ ಜಿಜ್ಞಾಸುಶ್ಚ ತದದ್ಭುತಂ. ಆಗಲೇ ಸ್ನಾನ ಮಾಡಿ ಮೌನವನ್ನಾಂತು ಇಂದ್ರಿಯ ನಿಗ್ರಹದಿಂದ ಕೂಡಿ ಆ ತತ್ವವನ್ನು ತಿಳಿಯಲಿಕ್ಕೆ ತಪಸ್ ಮಾಡಲಿಕ್ಕೆ ಶುರು ಮಾಡಿದ್ರು. ಆ ತಪಸ್ಸಿನ ಫಲ ಏನು ಅನ್ನೋದನ್ನು ನಾಳೆ ನೋಡೋಣ. ಕೃಷ್ಣಾರ್ಪಣಮಸ್ತು.